ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನೀವು ನೋಡ್ತಿರೋವಂಥದ್ದು ಅಷ್ಟದಿಗ್ಬಂಧನ ಮಂತ್ರ. ಅಷ್ಟದಿಗ್ಬಂಧನೆಗಳು ಕೆಲವು ಕೇಳ್ತಾ ಇರ್ತೀರ, ಅದು ಮಾಡೋದು ಹೇಗೆ, ಅದಕ್ಕೆ ಮಂತ್ರ ಯಾವುದಿದೆ, ಬರೀ ನಾವು ಅಷ್ಟದಿಗ್ಬಂಧನೆ ಮಾಡಿಕೊಟ್ರೆ ಸಾಕ, ಅದಕ್ಕೆ ಮಂತ್ರ ಏನಾದರೂ ಇದೆಯಾ, ಅದಿದ್ದರೆ ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ದೀರಾ. ಯಾಕೆಂದರೆ ನಿಮಗಾಗಿ ಯಾಕೆಂದರೆ ಸಾಕಷ್ಟು ಈ ಮಂತ್ರಗಳನ್ನ ನೀವು ಇವಾಗ ಗ್ರಹಣದಲ್ಲಿ ಕಲ್ತ್ಕೊಂಡ್ರೆ ಮುಂದಿನ ಒಂದು ಸಮಯದಲ್ಲಿ ನಿಮಗಿದು ಉಪಯೋಗಕ್ಕೆ ಬರುತ್ತೆ. ಬನ್ನಿ, ಇವತ್ತು ಇಂಥದ್ದು ಹೇಗೆ ಮಾಡೋದು, ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಸಿದ್ಧಿ ಮಾಡ್ಕೋಬೇಕು ಇದನ್ನು. ಯಾಕೆಂದರೆ ಇನ್ನೂ ಹೆಚ್ಚಿಗೆ ಹೇಳೋಂಗೆ ಇಲ್ಲ, ನಾಳೆ ಗ್ರಹಣ ಇದೆ. ಗ್ರಹಣದಲ್ಲಿ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು. ಯಾಕಂದರೆ ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀನಿ ಇದ್ರ ಬಗ್ಗೆ. ನೀರಲ್ಲೋ ಅಥವಾ ಹರಿಯೋ ನೀರಲ್ಲೋ, ನದಿಗಳಲ್ಲೋ, ಕೊಳದಲ್ಲೋ ಎಲ್ಲೋ ಒಂದು ಕಡೆ ನೀರಲ್ಲಿ ನಿಂತು ಇದನ್ನು ಮಾಡಿದಾಗ ನಿಮಗೆ ಅದ್ಭುತವಾದಂಥ ಇದು ಸಿದ್ಧಿ ಆಗುತ್ತೆ. ಇದು ಎಷ್ಟಾದರೂ ಮಾಡ್ಕೋಬೋದು. ಯಾಕೆಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಇನ್ನೂ ಒಂದೆರಡು ಲೈನ್ ಇದೆ, ಅದು ಕ್ಲೋಸ್ ಆಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಮಂತ್ರ ಸರಿಯಾಗಿ ನೋಡಿಕೊಂಡು ನೀವು ಬರ್ಕೊಳ್ಳಿ ಅಥವಾ ಅದನ್ನು ಫೋಟೋ ತೊಗೊಳ್ಳಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಇವಾಗ ಬನ್ನಿ, ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ಹೇಗೆ ಏನು ಅಂತ. ನೋಡಿ, ಇದು ಸ್ವಲ್ಪ ಇನ್ನೂ ಇದೆ, ಅದು ಮಾಡ್ಕೊಂಡು ಇದು ಕೂಡ ಇಲ್ಲ, ಒಂದೇ ಇದೆ. ಅದು ಸ್ವಲ್ಪ ಅಲ್ಲಿ ಸ್ವಲ್ಪ ಕೊಟ್ಟಿದ್ದು, ಇನ್ನೊಂದು ಇದರಿಂದ ನಿಮಗೆ ಪೂರ್ತಿ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಇದು ಇನ್ನೂ ಬರೀ ನಿಮಗೆ ಅಷ್ಟದಿಗ್ಬಂಧನೆಗೆ ಅಲ್ಲ, ಬೇರೆ ಬೇರೆ ಕೆಲಸಕ್ಕೂ ಬರುತ್ತೆ. ನೀವು ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮಶಾಣಕ್ಕೆ ಏನು ಹೋಗಬೇಕಾದ್ರೆ ಅಥವಾ ನೀವು ಅಲ್ಲಿ ಯಾವುದಾದ್ರೂ ಏನಾದರೂ ಮಾಡಬೇಕಾದಾಗ ಇದನ್ನು ಕೂಡ ಹೇಳ್ಕೊಬೋದು. ಮತ್ತು ಈ ಅಂದರೆ ಈ ಗ್ರಹಗಳನ್ನೋ ಅಥವಾ ದೆವ್ವಗಳನ್ನೋ ಬಿಡಿಸ್ಬೇಕಾದ್ರೂ ಕೂಡ ಈ ಮಂತ್ರ ನೀವು ಹೇಳ್ಕೊಂಡ್ರೆ ಅದನ್ನು ಅಷ್ಟದಿಗ್ಬಂಧನೆ ಮಾಡ್ಬೋದು. ನೀವು ದಿಗ್ಬಂಧನೆ ಮಾಡಿ ಕೂಡ ಅದನ್ನು ನಿಮ್ಮ ಸರ್ವ ಕಾರ್ಯಗಳು ಕೂಡ ಇದು ಕೆಲಸಕ್ಕೆ ಬರುತ್ತೆ. ಅದರಲ್ಲಿ ಅಷ್ಟದಿಗ್ಬಂಧನಕ್ಕಂತೂ ಭಾಳ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಕೆಲವರು ಬರೀ ಅಷ್ಟದಿಗ್ಬಂಧನೆ ಇದೆ, ನಮಗೆ ಮಂತ್ರ ಬರ್ತಾ ಇಲ್ಲ, ಅದು ಎಲ್ಲೂ ನಮ್ಗೆ ಸಿಗ್ತಾ ಇಲ್ಲ, ಹಾಕಿ ಅದನ್ನು ಯಾವ್ದಾದ್ರು ಸಿಕ್ಕರೆ ಹಾಕಿ ಅಂತ ಭಾಳ ದಿನದಲ್ಲಿ ಕೇಳಿದ್ರಿ. ಆದರೆ ನನಗೂ ಅದು ಸಮಯ ಸಿಕ್ಕಿರಲಿಲ್ಲ. ಈಗ ಅಂತಂದರೆ ಗ್ರಹಣ ಇರೋದ್ರಿಂದ, ಒಳ್ಳೆ ಅದ್ಭುತವಾದ ಮಂಗಳವಾರ ಮತ್ತು ಗ್ರಹಣ ಎರಡಿರೋದ್ರಿಂದ ಹಾಗಾಗಿ ನಮಗೆ ಇದನ್ನು ನಾನು ನಿಮಗಾಗಿ ಹುಡುಕಿ ತಂದು ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೆಲವೊಂದು ಸಾರಿ ನಮ್ಮ ಕಣ್ಮುಂದೆ ಇದ್ದರೂ ನಮಗೆ ಅದು ಸಿಕ್ಕಲ್ಲ. ನೋಡಿ, ಇದನ್ನು ನಾನು ಬೇರೆ ಕಡೆಯಿಂದ ತರಿಸಿ ಅದನ್ನು ಬರೆದು ಮತ್ತು ಜೆರಾಕ್ಸ್ ಮಾಡಿ ನಿಮಗೆ ಅದು ಜೆರಾಕ್ಸ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಸಾರಿ ಅಕ್ಷರಗಳು ಇಂಕು ಜಾಸ್ತಿ ಬಿದ್ದು ಕೆಲವೊಂದು ಈಗ ನಿಮಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆ ರೀತಿ ಸಾಧ್ಯ ಆಗಿಬಿಡುತ್ತೆ. ಯಾಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಸಮಯ ತಗೊಂಡು ಇದನ್ನು ಭಾಳ ನಿಧಾನವಾಗಿ ಇದನ್ನು ಬರೆದು ಇದನ್ನು ಜೆರಾಕ್ಸ್ ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ಇಂಕುಗಳು ಜಾಸ್ತಿ ಬಿದ್ದಾಗ ಅಕ್ಷರಗಳು ಕೂಡ ಹೋಗ್ಬಿಡುತ್ತೆ. ಇದನ್ನು ನೋಡಿ, ಇದು ಪ್ರತಿಯೊಂದಕ್ಕೂ ಬರುತ್ತೆ. ಇದು ನಿಮಗೆ ಮೊದಲೇ ಹೇಳ್ದಂಗೆ ನೀವು ಮಶಾಣದಲ್ಲಿ ಕುತ್ಕೊಂಡು ಏನಾದರೂ ಮಾಡೋ ಕೆಲಸ ಇದ್ದಾಗ ಆವಾಗಲೂ ಕೂಡ ನೀವು ಅಷ್ಟದಿಗ್ಬಂಧನೆ ಹಾಕ್ಕೊಂಡು ನೀವು ಕೂತ್ಕೋಬೋದು. ಯಾವುದೇ ಭೂತ ಪ್ರೇತ ಪಿಶಾಚಿಗಳು ನಿಮಗೆ ತೊಂದರೆ ಮಾಡಲ್ಲ, ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಕೂಡ ಬರೋದಿಲ್ಲ. ಅದೇ ರೀತಿ ನೀವು ಸರ್ವ ಕಾರ್ಯಗಳು ಯಾವುದೇ ಇದ್ರೂ ಆ ಕಾರ್ಯ ಕಡೆತಡೆಗಳು ಬರುತ್ತೆ ಅಂದಾಗ ಈ ಅಷ್ಟದಿಗ್ಬಂಧನ ಕೂಡ ಹಾಕೋಬೋದು. ಇದು ಮೇನ್ ಬರೋವಂಥದ್ದು ಅಷ್ಟದಿಗ್ಬಂಧನೆಗೆ. ಕೆಲವರು ಮಾಡ್ತಿರಲ್ವ, ಅಷ್ಟದಿಗ್ಬಂಧನೆಗೆಲ್ಲ ಹಾಕಿ ನಾವು ಮಾಡಿಕೊಡ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ನಿಮ್ಮನ್ನು ನೋಡ್ತಾ ಇದ್ದೀವಮ್ಮ, ನಿಮ್ಮ ಎಲ್ಲ ನೋಡಿಕೊಂಡು ನಾವು ಅದೇ ಥರ ಮಾಡಿಕೊಡ್ತಾ ಇದ್ದೀವಿ, ಪರವಾಗಿಲ್ಲ, ಕೆಲಸ ನಡೀತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ ಅಂತ ಕೂಡ ಹೇಳಿದ್ದೀರ. ಅಂಥವ್ರಿಗಾಗಿ ಇನ್ನೂ ಕಲಿತಿದ್ದೀವಿ ನಾವು, ಇಂಥದ್ದೆಲ್ಲ ಕೊಟ್ಟಾಗ ನಾವು ಕಲ್ತ್ಕೊಳ್ತೀವಿ ಅಂದವರು ಕೂಡ ಹೊಸ್ದಾಗಿ ಯಾರು ನೋಡ್ತಿದ್ರು ಅವ್ರಿಗೂ ಕೂಡ ಆಗುತ್ತೆ. ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಮೊದಲೇ ನಿಮಗೆ ಕೊಟ್ಟಾಗ ಇದು ಸ್ವಲ್ಪ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಇವತ್ತು ನೀವೆಲ್ಲ ನೈಟ್ ಹೇಳ್ಕೊಂಡಾಗ ಬೆಳಗ್ಗೆ ನಾಳೆ ನೀವು ಎಲ್ಲರೂ ಹರಿಯೋ ನೀರಲ್ಲೋ ಅಥವಾ ಪ್ರಶಾಂತವಾದ ಜಾಗದಲ್ಲೋ ಕುತ್ಕೊಂಡು ಹೇಳೋಕ್ಕೆ ನಿಮ್ಗೆ ಈಸಿ ಆಗುತ್ತೋ ಅನ್ನೋ ಉದ್ದೇಶಕ್ಕೆ ನಾನು ಮತ್ತೊಮ್ಮೆ ಇದನ್ನು ಕೊಡ್ತಾಯಿದ್ದೀನಿ. ಯಾಕೆಂದರೆ ಕಳೆದ ವೀಡಿಯೋದಲ್ಲಿನೇ ನಾನು ಕೊಡೋಣ ಅಂದ್ಕೊಂಡೆ, ಆದರೆ ಟೈಮ್ ಆಗಲಿಲ್ಲ. ಅದನ್ನು ನೆನ್ನೆ ನೈಟಲ್ಲಿ ಮಾಡಿದ್ದದು ಭಾಳ ಹೊತ್ತಾಗಿತ್ತು. ಹಾಗಾಗಿ ಅದು ಕೂಡ ದಿಗ್ಬಂಧನೆ ಹಾಕ್ಕೊಳ್ಳೋಂಥ ನಿಮ್ಮ ಶರೀರಕ್ಕೆ ತೊಂದರೆಗಳು ಬರೆದಿರೋ ರೀತಿ ಅದು ನಿಮ್ಮ ದೇಹನ ಕಾಪಾಡೋದಕ್ಕೆ ವಿಡಿಯೋ ಇತ್ತು. ಇದು ಕೂಡ ಅಷ್ಟದಿಗ್ಬಂಧನ ಹಾಕ್ಕೊಳ್ಳೋದಕ್ಕೆ ಕೂಡ ಬರುತ್ತೆ. ವೀಕ್ಷಕರೇ, ಈ ವಿಶೇಷವಾದಂಥದ್ದನ್ನ ಮಾಡಿ ನಿಮ್ಮ ಕೆಲಸಗಳನ್ನ ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಅಂತೇಳಿ ಧನ್ಯವಾದಗಳು.